ಕೋಲಾರ ಡಿಸಿ ಕಚೇರಿ ಬಳಿ ಹಾಲು ಉತ್ಪಾದಕರ ಧರಣಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೋಲಾರ ಡಿಸಿ ಕಚೇರಿ ಬಳಿ ಹಾಲು ಉತ್ಪಾದಕರ ಧರಣಿ. ವಿವಿಧ ರೀತಿಯಾದಂತಹ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ 2,000ಕ್ಕಿಂತ ಅಧಿಕ ರೈತರು ಭಾಗಿ. ಹಾಲಿನ ದರ ಹೆಚ್ಚಳ ಮಾಡುವಂತೆ ರೈತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಲಿಗೆ ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ ಸ್ವಾಮಿ, ಅದನ್ನ ನೀಡಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ನಮ್ಮ ಹೈನುಗಾರಿಕೆಯನ್ನ ಉಳಿಸಿ ಎಂದು ಪೋಸ್ಟರ್ಗಳನ್ನ ಹಿಡಿದು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ಬೇಡಿಕೆ ಈಡೇರಿಸದೇ ಇದ್ರೆ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಈಗ ಕೋಲಾರದಲ್ಲಿ ಡಿಸಿ ಕಚೇರಿ ಬಳಿ ಹಾಲು ಉತ್ಪಾದಕರ ಧರಣಿಯನ್ನ ನಾವು ಬೃಹತ್ ಮಟ್ಟದಲ್ಲಿ ನೋಡಬಹುದಾಗಿದೆ. ಇವತ್ತು ಅದರಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಕೆ ಆಗ್ರಹಿಸಿದ್ರು. ಏನೇನು ಬೇಡಿಕೆಗಳು ಇದ್ರು ಎಲ್ಲದನ್ನ ಕೂಡ ಬಗೆಹರಿಸಬೇಕು, ಬಗೆಹರಿಸದೇ ಇದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರತಿಭಟನೆಯಲ್ಲಿ 2,000ಕ್ಕಿಂತ ಅಧಿಕ ರೈತರು ಕೂಡ ಭಾಗಿಯಾಗಿ ತಮ್ಮ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ದಾರೆ. ಹೈನುಗಾರಿಕೆಯನ್ನು ಉಳಿಸಬೇಕು ಅಂತ ಹೇಳಿ ಈ ಧರಣಿಯನ್ನ ಪೋಸ್ಟರ್ ಮುಖಾಂತರ ಹಿಡಿದು ಧರಣಿಯನ್ನ ನಡೆಸ್ತಾ ಇದ್ದಾರೆ.